ವೇದಿಕೆಯಲ್ಲಿರುವಂತೆಲ್ಲ ಶಾಸಕರಾದ ವೈದ್ಯರವರು, ಚಿನ್ನರಾಜರವರು, ಸೇಠ್ರವರು, ಬಾಬಾ ಸಾಹೇಬ್ರವರು, ಮಹಂತೇಶ್ ಅವರು, ನಾಗರಾಜ್ ಅವರು, ಪಟ್ಟಣರವರು, ಚಂದ್ರಾಜ್ ಅವರು, ನಮ್ಮ ಪರಾಜಿತ ಎಲ್ಲ ಅಭ್ಯರ್ಥಿ ಹೊನ್ನಾಳ್ ಅವರು, ನಮ್ಮ ಅಭ್ಯರ್ಥಿ ದರ್ವಾ ಇದ್ದಾರೆ, ರಾಮೇಶ್ ಇದ್ದಾರೆ, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಮಹಿಳಾ ಕಾರ್ಯಕರ್ತರೇ, ಮುಖಂಡಗಳೇ, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರೇ, ಎಲ್ಲ ಸಂಘಟನೆಯ ಪ್ರಮುಖರೇ, ಸ್ನೇಹಿತರೆ, ನೀವು ನಾವೆಲ್ಲ ಸೇರಿ ಒಟ್ಟಿಗೆ ದುಡಿದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ದೀವಿ. ಬೆಳಗಾವಿ ಬಂದು ಪ್ರಜಾಧ್ವನಿ ಕಾರ್ಯಕ್ರಮದ ಮುಖಾಂತರ ಮಹಾತ್ಮ ಗಾಂಧೀಜಿಯ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ರಸ್ತೆಗೆ ಎರಚಿ ಆ ರಸ್ತೆಯಲ್ಲಿರುವಂತಹ ಕೊಳೆ, ಸರ್ಕಾರದಲ್ಲಿರುವಂತಹ ಕೊಳೆ ಎಲ್ಲ ತೆಗೆದು ಚಿಕ್ಕೋಡಿಗೆ ಹೋಗಿ ಅಲ್ಲಿಂದ ಗೃಹಜ್ಯೋತಿ ಕಾರ್ಯಕ್ರಮವನ್ನ ಮೊದಲನೇ ಗ್ಯಾರಂಟಿ ಅನೌನ್ಸ್ ಮಾಡಿ ಜನರ ಮುಂದೆ ಹೋಗಿ ಜನರ ಹೃದಯವನ್ನ ಗೆದ್ದು ನಾವು ಅಧಿಕಾರಕ್ಕೆ ನೀವೆಲ್ಲ ತಂದ್ರಿ. ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಏನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ನಾವೆಲ್ಲ ಉಳಿಸ್ಕೊಂಡಿದ್ದೇವೆ. ಜನರ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಸಹಾಯವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಯಾವ ಒಂದು ಸಣ್ಣ ನಾವು ಮಾಡಿದಂತ ಒಂದು ಕಾರ್ಯಕ್ರಮ ಕೂಡ ಅವ್ರಿಗೆ ಬಡವರಿಗೆ ಸಹಾಯ ಮಾಡುವಂಥದ್ದು, ಬಡವರ ಬದುಕಿನಲ್ಲಿ ಏನಾದ್ರು ಒಂದು ಶಕ್ತಿ ತುಂಬುವಂತ ಕಾರ್ಯಕ್ರಮ ಒಂದು ಕೂಡ ಮಾಡಿಲ್ಲ. ಅವರು ಭಾವನೆ ಮೇಲೆ ರಾಜಕಾರಣ ಮಾಡಿದ್ರು, ನಾವು ಬದುಕಿನ ಮೇಲೆ ನಾವು ರಾಜಕಾರಣ. ಅವ್ರ ಭಾವನೆ ರಾಮ ನಮ್ಮತ್ರ ಇಲ್ವೇ ರಾಮ, ನಮ್ಮತ್ರ ಎಲ್ಲಾ ದೇವರು ನಮ್ಮತ್ತಿದ್ದಾರೆ, ಎಲ್ಲಾ ಧರ್ಮದವರು ನಾವು ಕಾಪಾಡ್ತೇವೆ. ಆದರೆ ನಮ್ಮಲ್ಲಿ ಭೇದ ಭಾವವನ್ನು ಉಂಟು ಮಾಡದೆ ಒಂದು ದೊಡ್ಡ ಪ್ರಯತ್ನ. ಕೊನೆಗೆ ರೀಸೆಂಟ್ ಆಗಿ ನಾನೆಲ್ಲ ಹೋಗಿದ್ದೆ, ಮನೆಗೂ ಅಕ್ಷತೆ ಹಂಚಾಯ್ತು. ಏನಂತ ಕೇಳಿದ್ರೆ ಅಯೋಧ್ಯೆಯಿಂದ ಬಂದಿದ್ದೆ. ಆಮೇಲೆ ನಾನು ಚೆಕ್ ಮಾಡ್ಬಿಟ್ಟು ಎಲ್ಲಿಂದ ಬಂದಪ್ಪ ಇದು ಅಂತ ಚೆಕ್ ಮಾಡಿದೆ. ನಾವು ಕೊಡ್ತೀವಲ್ಲ ಅಕ್ಕಿ, 5 kg ಅಕ್ಕಿ 10 kg ಕೊಡ್ತಾ ಇದೀವಲ್ಲ, ಉಳಿತದಲ್ಲ, ಅದನ್ನು ತಗೊಂಡು ಅರ್ಶನ ಹಾಕ್ಬಿಟ್ಟು, ಅರ್ಶನ ಒಂದ್ ಕಡೆ ಇತ್ತು, ಅಕ್ಕಿ ಒಂದ್ ಕಡೆ ಇತ್ತು, ಎರಡು ಸೇರಿಸ್ಬಿಟ್ಟು ಮಂತ್ರಾಕ್ಷತೆನ ಇದು ಅಯೋಧ್ಯೆಯಿಂದ ಬಂತು ಅಂತ ಅನಿಸ್ತಾ ಇತ್ತು. ಈಗ ನೀವೆಲ್ಲ ಟಿವಿ ನೋಡ್ತಾ ಇದ್ದೀರಿ, ದಿನ ನೀವೆಲ್ಲ ಈ ಟಿವಿ ಕಳಿಸಿದ್ರಿ, ಪಾಪ ದುಡ್ಡು ಹಾಕಿದ್ರಿ, ಬೇಕಾದಷ್ಟು ಅಕ್ಕಿ ಕಟ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ಏನೋ ರಾಮನ ಹೆಸರಾಗ್ಲಿ ಅಂತ ಇಡೀ ದೇಶದ ಜನ ಉದ್ದಕ್ಕೂ ಕೂಡ ಬಹಳ ಭಕ್ತಿಯಿಂದ ಅವರು ಹಣವನ್ನು ಕೊಟ್ಟಿದ್ರು. ಕೆಲವರು ಚಿನ್ನ ಹಾಕಿದ್ರು, ಕೆಲವರು ಹಣ ಹಾಕಿದ್ರು, ಕೆಲವರು ಬೆಳ್ಳಿ ಹಾಕಿದ್ರು, ಏನೇನಿತ್ತು ಅವರೆಲ್ಲ ಕೂಡ ಕೊಟ್ಟರು. ಇವತ್ತು ಏನ್ ಟಿವಿ ನೀವು ನೋಡ್ತಾ ಇದ್ದೀರಿ, ನಾವ್ಯಾರು ಹೇಳ್ತಾ ಇಲ್ಲ. ನಾವು ವಿರೋಧ ಪಕ್ಷರಾಗಿ ನಾವು ಇದನ್ನ ರಾಜಕೀಯ ನಾವೇನು ಆರೋಪವನ್ನು ನಾವು ಮಾಡ್ತಾ ಇಲ್ಲ. ನೀವು ಕಣ್ಣಲ್ಲಿ ಏನು ಟಿವಿ ನೋಡ್ತಾ ಇದ್ದೀರಿ, ಆ ಟಿವಿ ನೋಡ್ತಾ ಇರೋದು ಏನಾದ್ರು ಸುಳ್ಳಿದ್ಯಾ? ಎಲ್ಲ ಸಂಪೂರ್ಣವಾಗಿ ಏನೇನು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದನ್ನ ಇವತ್ತು ಮಾಧ್ಯಮದವರು ಎಲ್ಲ ತೋರಿಸ್ತಾ ಇದ್ದಾರೆ.